ಮುಂದಿನ ಸುದ್ದಿ ಈ ರೀತಿಯಾಗಿದೆ ನೋಡಿ. ರಾಜಧಾನಿಯಲ್ಲಿ ಈಗ ಹೀಟ್ ಸ್ಟ್ರೋಕ್ ಆತಂಕ. ಸ್ವಲ್ಪ ಎಲ್ಲ ಎಚ್ಚರಿಕೆಯನ್ನು ವಹಿಸಿ. ಟ್ರಿಪ್ ಗಿಪ್ ಎಲ್ಲ ಪ್ಲ್ಯಾನ್ ಮಾಡಿದೆ, ಸ್ವಲ್ಪ ಮಟ್ಟಿಗೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಮುಂದಕ್ಕಾದರೂ ಹಾಕ್ಕೊಳ್ಳಿ. ಬಿಸಿಲು ಸಿಕ್ಕಾಬಟ್ಟೆ ಇದೆ, ಹೀಟ್ ಸ್ಟ್ರೋಕ್ ಅಂತ ಆಗ್ತಾ ಇದೆ. ಆಫೀಸಿಗೆ ದಿನನಿತ್ಯ ಓಡಾಡೋರು, ವಯಸ್ಸಾಗಿರೋರು, ಚಿಕ್ಕ ಚಿಕ್ಕ ಮಕ್ಕಳು, ಈ ಇಮ್ಯುನಿಟಿ ಪವರ್ ಇಲ್ಲದೆ ಇರೋರು, ಬಿಸಿಲು ಅಂದ್ರೆ ಆಗದೆ ಇರೋರು, ಬಿಸಿಲಿಗೆ ಹೋದರೆ ಮೈಗ್ರೇನ್ ಬರುತ್ತೆ, ವಾಮಿಟ್ ಆಗುತ್ತೆ ಅಂತ ಅನ್ನೋರು, ಸುಸ್ತಾಗುತ್ತೆ, ತಲೆ ಸುತ್ತುತ್ತೆ, ಬೀಳ್ತೀವಿ ಅಂತ ಹೇಳೋರು ಸ್ವಲ್ಪ ಫೋಕಸ್ ಮಾಡಿ ಛತ್ರಿನೋ ಕ್ಯಾಪೋ ಏನಿರುತ್ತೆ ಅದನ್ನು ಬಳಕೆ ಮಾಡ್ಕೊಳ್ಳಿ. ಯಾಕಂದರೆ ಉದ್ಯಾನ ನಗರಿ ಹವಾನಿಯಂತ್ರಿತ ನಗರ ಎಂಬ ಖ್ಯಾತವೆತ್ತ ಬೆಂದಕಾಳೂರು ಅಕ್ಷರಶಃ ಬಿಸಿಲಿನ ತಾಪಕ್ಕೆ ಬೇಯ್ತಾ ಇದ್ದು ಹೀಟ್ ಸ್ಟ್ರೋಕ್ಗೆ ತುತ್ತಾಗಿ ನಗರದ 10 ಮಂದಿ ನಾಗರಿಕರು ಅಸ್ವಸ್ಥರಾಗಿದ್ದಾರೆ ಅಂತ ಪಾಲಿಕೆಯ ಆರೋಗ್ಯ ಇಲಾಖೆ ಖಚಿತಪಡಿಸಿದೆ. ಮಾರ್ಚ್ 1ರಿಂದ ಏಪ್ರಿಲ್ 16ರವರೆಗೆ ಬಿಸಿಲಿನಿಂದಾಗಿ ನಗರದಲ್ಲಿ 10 ಮಂದಿ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಾದವರಿಗೆ ಪಾಲಿಕೆಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಿ ಸಂತೈಸಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಇಷ್ಟು ಮಂದಿ ಅಸ್ವಸ್ಥರಾಗಿದ್ದು ಇವುಗಳನ್ನು ಶಂಕಿತ ಹೀಟ್ ಸ್ಟ್ರೋಕ್ ಪ್ರಕರಣಗಳು ಅಂತ ಪರಿಗಣಿಸಲಾಗ್ತಾ ಇದೆ. ಈ ಸಂಬಂಧ ಪಾಲಿಕೆ ತೀವ್ರ ಕಟ್ಟೆಚ್ಚರ ವಹಿಸಿದೆ. ಹೆಚ್ಚುತ್ತಿರುವ ಬಿಸಿಲಿನ ತಾಪದಿಂದ ರಕ್ಷಿಸಿಕೊಳ್ಳುವ ವಿಧಾನಗಳ ಕುರಿತು ನಗರ ನಿವಾಸಿಗಳಲ್ಲಿ ಜಾಗೃತಿ ಮೂಡಿಸುವಂತೆ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು ಪಾಲಿಕೆ ವ್ಯಾಪ್ತಿಯ 369 ವಾರ್ಡ್ಗಳ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಬಿಸಿಲಿನ ಸಮಯದಲ್ಲಿ ಆರೋಗ್ಯ ಕೇಂದ್ರಗಳಲ್ಲಿಯೇ ಇದ್ದು ಬಿಸಿಲಿನ ತಾಪದಿಂದ ಬಳಲಿರುವಂಥ ಜನರಿಗೆ ಸೂಕ್ತ ಚಿಕಿತ್ಸೆ ನೀಡೋದಕ್ಕೆ ಸೂಚಿಸಲಾಗಿದೆ ಅಂತ ಜಿಬಿಗೆ ಮುಖ್ಯ ಆರೋಗ್ಯಾಧಿಕಾರಿ ಡಾಕ್ಟರ್ ಸಿರಾಜ್ ಮದನಿ ತಿಳಿಸಿದ್ದಾರೆ. ಇನ್ನು ಈ ಪ್ರಕರಣಗಳಲ್ಲಿ ಜನರು ಅವರ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇದ್ದು ದೇಹ ಡಿಹೈಡ್ರೇಟ್ ಆಗಿರುವುದು ಕಂಡು ಬಂದಿದೆ. ಕೆಲವರು ಬಿಸಿಲಿನ ಸಮಯದಲ್ಲಿ ನಿಲುಗಡೆ ಮಾಡಿರುವ ವಾಹನಗಳಲ್ಲಿ ಕುಳಿತುಕೊಂಡು ಬಿಸಿಲಿನ ತಾಪಕ್ಕೆ ಸಿಲುಕಿರುವುದು ಕೂಡ ಕಂಡು ಬಂದಿದೆ. ತಲೆ ಸುತ್ತು ಸುಸ್ತಾಗುವುದು, ಕಣ್ಣು ಮಂಜಾಗುವುದು ಕಂಡು ಬಂದಲ್ಲಿ ಕೂಡಲೇ ಹತ್ತಿರದ ಪಾಲಿಕೆ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಚಿಕಿತ್ಸೆಯನ್ನು ಪಡಿಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಜಾಗೃತಿ ಭಿತ್ತಿ ಪತ್ರವನ್ನು ಕೂಡ ಅಂಟಿಸಲಾಗ್ತಾ ಇದೆ. ಇಂಥ ಸಮಯದಲ್ಲಿ ಎಳನೀರು, ಮಜ್ಜಿಗೆ ಸೇವಿಸುವುದು, ತಂಪಾದ ಪಾನೀಯ ಸೇವಿಸುವುದು ಉತ್ತಮ. ಈ ಸಂದೇಶಗಳಿರುವಂತಹ ಭಿತ್ತಿ ಪತ್ರಗಳನ್ನು 143 ಪ್ರಾಥಮಿಕ ಆರೋಗ್ಯ ಕೇಂದ್ರ, 242 ನಮ್ಮ ಕ್ಲಿನಿಕ್ಗಳಲ್ಲಿ ಬಿತ್ತರಿಸಲಾಗ್ತಾ ಇದೆ. ಹೀಟ್ ಸ್ಟ್ರೋಕ್ ಇಂದ ಪಾರಾಗದ ಹೆಂಗೆ ಅನ್ನೋದು ಪ್ರಶ್ನೆ ಇದ್ರೆ ಬಿಸಿಲು ಹೆಚ್ಚಾದಂಥ ಸಮಯದಲ್ಲಿ ನೀರು ಹೆಚ್ಚು ಸೇವಿಸಬೇಕು. ಎಳನೀರು, ಮಜ್ಜಿಗೆ ಸೇವಿಸುವುದು, ತಂಪಾದ ಪಾನೀಯ ಸೇವಿಸುವುದು ಉತ್ತಮ. ಜಿಮ್ಗಳಲ್ಲಿ ಹೆಚ್ಚು ವ್ಯಾಯಾಮ ಮಾಡುವುದು ಸೂಕ್ತ ಅಲ್ಲ. ಹೆಚ್ಚು ಕಾಟನ್ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಬಿಸಿಲಿನಲ್ಲಿ ನಿಲುಗಡೆ ಮಾಡಿರುವ ವಾಹನಗಳ ಮೇಲೆ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದು ಹೀಟ್ ಸ್ಟ್ರೋಕ್ಗೆ ಕಾರಣವಾಗಬಹುದು. ಕೆಲವರು ಕಾರಿಂದ ಇಳಿಯದೇ ಇಲ್ಲ, ಕಾರಲ್ಲೇ ಕೂತ್ಕೊಬಿಟ್ಟಿರ್ತಾರೆ. ಏನಾದರೂ ಕೆಲಸ ಆಗಿರಲಿ ಕಾರಲ್ಲೇ ಕೂತಿರ್ತಾರೆ. ಫೈನ್, ಕೆಲವರು AC ಆನ್ ಮಾಡ್ಕೊಂಡು ಕೂತಿರ್ತಾರೆ. ಇನ್ನು ಕೆಲವರು ಬಿಡ್ರಿ ಆಯಿತು ಅಂತ ಕೂತಿರ್ತಾರೆ. ಬೇಡ, ಈ ಕೆಲಸ ಮಾಡೋಕ್ಕೆ ಹೋಗಲೇಬೇಡಿ, ಸಮಸ್ಯೆ ಆಗತ್ತೆ. ಹೆಚ್ಚುತ್ತಿರುವ ಬಿಸಿಲಿನ ತಾಪದಿಂದ ಜನರ ರಕ್ಷಣೆ ಮಾಡುವ ಕುರಿತಂತೆ ಈಗಾಗಲೇ GBA ಈ ರೀತಿಯಾಗಿ ತಿಳಿಸಿರೋದು. ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಆಮೇಲೆ ಈ ಹೀಟ್ ಜಾಸ್ತಿ ಇರುವಂಥದ್ದು, ಬಿಸಿ ಗಾಳಿ ಜಾಸ್ತಿ ಬರ್ತಾ ಇದೆ. ಇದು ಇನ್ನೂ ಸ್ವಲ್ಪ ದಿನಗಳ ಕಾಲ ಮುಂದುವರಿಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಬೆಂಗಳೂರಿನಲ್ಲಿ ಇರುವಂಥವರು ಯೂಶಲಿ ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡಬೇಕು. ಅದನ್ನು ಬಿಟ್ಟು ನೀವು ಕವರ್ ಆಗೋದು, ಆಮೇಲೆ ನೀವು ನಡ್ಕೊಂಡೆಲ್ಲ ಓಡಾಡ್ತಾ ಇದ್ದೀರಾ ಅಂತ ಅಂದಾಗ ಛತ್ರಿನ ಯೂಸ್ ಮಾಡಿ. ಇನ್ನು ಹೊರಗಡೆ ಅಂದರೆ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವಾಗ ಧಾರವಾಡ, ಕಲಬುರಗಿ ಆಗಿರ್ಬೋದು, ಈ ಕಡೆ ನಮ್ಮ ಮೈಸೂರು, ಆ ಕಡೆ ಚಿಕ್ಕಮಗಳೂರು, ಶಿವಮೊಗ್ಗ, ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಜಿಲ್ಲೆಯಲ್ಲಿರೋರು ಕೂಡ ನೀವು ಜಮೀನು ಕೆಲಸಕ್ಕೆ, ತೋಟದ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಿಮ್ಮದೇನೋ ಕೆಲಸ ಇದೆ ನೀವು ಹೋಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ಕ್ಯಾಪ್ಗಳನ್ನ ಬಳಸಿ. ಈ ಕ್ಯಾಪ್ಗಳನ್ನ ನೀವು ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೀಟ್ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು. ಇನ್ನು ಮಹಿಳೆಯರು ಅಷ್ಟೇ, ನೀವು ಹೊಲ ಗದ್ದೆಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಕವರ್ಡ್ ಆಗೋ ಥರದ್ದು ಏನಾದರೂ ಒಂದು ಬಳಕೆ ಮಾಡ್ಕೊಳ್ಳೋದು ಸೂಕ್ತ. ತುಂಬ ಡೇಂಜರಸ್ಸು. ಆದಷ್ಟು ನೀರು ಕುಡೀರಿ. ನಾರ್ಮಲಾಗಿ ನೀವು ನೀರು ಕುಡಿಯೋದಕ್ಕಿಂತ ಬಿಸಿಲಿನ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಾಗಿ ನೀರು ಕುಡೀರಿ. ಇನ್ನು ನೀವು ಬೇರೆ ಬೇರೆ ಈ ಕೋಕೋ-ಕೋಲಾ, ಪೆಪ್ಸಿ, ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಟೈಮಲ್ಲಿ ಎಳ್ನೀರು, ಮಜ್ಜಿಗೆ, ನೀರು ಈ ಥರದನ್ನ ಲಿಕ್ವಿಡ್ ಐಟಮ್ಸ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಸಮಸ್ಯೆ ಆಗಬಹುದಾದ ಸಾಧ್ಯತೆಗಳು ಇದೆ. ಎಚ್ಚರಿಕೆ ವಹಿಸಿ. ಏನೋ ನಿಮಗೆ ಸುಸ್ತಾಗ್ತಾ ಇದೆ, ಸ್ಟ್ರೈನ್ ಆಗ್ತಾ ಇದೆ, ಈ ಥರದ್ದೇನಾದ್ರು ಕಂಡು ಬಂತು, ತಲೆ ಸುತ್ತೋ ಥರ ಆಗ್ತಾ ಇದೆ, ಈ ಥರದ್ದೇನಾದ್ರು ಕಂಡು ಬಂತು ಅಂತಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋದು ಸೂಕ್ತ. ಬಟ್ ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಜನ ಮಾಡೋದು ನೆಗ್ಲೆಕ್ಟು. ಆ ನೆಗ್ಲೆಕ್ಟ್ನ ಮಾಡೋದಕ್ಕೆ ಹೋಗಬೇಡಿ.